ಆಹಾರ ಪದಾರ್ಥಕ್ಕೆ ಕೃತಕ ಬಣ್ಣ, ಕಾನೂನು ಕ್ರಮಕ್ಕೆ ಡಿಸಿ ಸೂಚನೆ. ಜಿಲ್ಲೆಯಲ್ಲಿನ ಆಹಾರ ತಯಾರಿಕಾ ಘಟಕಗಳು ಹಾಗೂ ಬೀದಿ ಬದಿ ವ್ಯಾಪಾರಿಗಳು ತಯಾರಿಸುವ ಆಹಾರ ಪದಾರ್ಥಗಳಲ್ಲಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ನಿಷೇಧಿತ ರಾಸಾಯನಿಕ ಬಳಕೆ, ಬಣ್ಣಗಳ ಬಳಕೆ ಮಾಡುತ್ತಿರುವ ಕುರಿತಂತೆ ಪರಿಶೀಲಿಸಿ ಅವುಗಳ ಗುಣಮಟ್ಟದ ಮಾದರಿಗಳನ್ನು ಸಂಗ್ರಹಿಸಿ ವ್ಯಾಪಕ ರೀತಿಯಲ್ಲಿ ಪರಿಶೀಲನೆ ನಡೆಸುವಂತೆ ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನಕರ್ ಸೂಚನೆ ನೀಡಿದರು. ಅವರು ಶನಿವಾರ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ನಡೆದ ಆರೋಗ್ಯ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಸಮಿತಿಯ ಸದಸ್ಯರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪದಾರ್ಥಗಳನ್ನು ಸಿದ್ಧಪಡಿಸುವ ಹಾಗೂ ಮಾರಾಟದ ಸ್ಥಳಗಳಲ್ಲಿ ಸೇವಿಸುವ ಆಹಾರ ಪದಾರ್ಥಗಳಲ್ಲಿ ಕೃತಕ ಬಣ್ಣ ಮತ್ತು ರುಚಿ ಹೆಚ್ಚಿಸುವ ನಿಷೇಧಿತ ಮತ್ತು ಅಪಾಯಕಾರಿ ರಾಸಾಯನಿಕಗಳ ಬಳಕೆ ನಡೆಯುತ್ತಿರುವ ಕುರಿತಂತೆ ಆಹಾರ ತಯಾರಿಕಾ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆಹಾರದ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯದ ಮೂಲಕ ವರದಿ ಸಂಗ್ರಹಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನಿನಂತೆ ಕ್ರಮ ಕೈಗೊಳ್ಳುವಂತೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಮಾತ್ರವಲ್ಲದೆ ಜಿಲ್ಲೆಯ ವಿವಿಧ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸುವ ಆಹಾರ ಪದಾರ್ಥಗಳ ಗುಣಮಟ್ಟವನ್ನು ಕೂಡ ಪರಿಶೀಲಿಸಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ತಂಬಾಕು ಉತ್ಪನ್ನಗಳ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಹೆಚ್ಚಿನ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುವಂತೆ, ತಂಬಾಕು ಉತ್ಪನ್ನಗಳ ಮಾರಾಟ ಸ್ಥಳಗಳ ಮೇಲೆ ಅನಿರೀಕ್ಷಿತ ದಾಳಿಗಳನ್ನು ನಡೆಸುವಂತೆ ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡುವವರಿಂದ ದಂಡ ವಸೂಲಿ ಮಾಡುವಂತೆ ತಿಳಿಸಿದ ಜಿಲ್ಲಾಧಿಕಾರಿಗಳು, ತಂಬಾಕು ಉತ್ಪನ್ನಗಳ ಮಾರಾಟ ಮಾಡಲು ನಿಯಮಾನುಸಾರ ಪ್ರತ್ಯೇಕ ಅನುಮತಿ ಪಡೆಯಬೇಕಿದ್ದು, ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಪ್ರತ್ಯೇಕ ಅನುಮತಿ ಪಡೆದಿರುವ ಬಗ್ಗೆ ಪರಿಶೀಲಿಸುವಂತೆ ನಿರ್ದೇಶನ ನೀಡಿದರು. ಹಾಗೂ ಮಾದಕ ವಸ್ತು ಸೇವನೆ ದುಷ್ಪರಿಣಾಮಗಳ ಕುರಿತಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಗ್ರಾಮ ಮಟ್ಟದಲ್ಲೂ ಸಹ ಹೆಚ್ಚಿನ ಅರಿವು ಕಾರ್ಯಕ್ರಮ ಏರ್ಪಡಿಸುವಂತೆ ಸೂಚಿಸಿದರು. ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ನೀರಜ್, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಅರ್ಚನಾ ನಾಯಕ್, RCH ಅಧಿಕಾರಿ ಡಾಕ್ಟರ್ ನಟರಾಜ್, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ರಮೇಶ್ ರಾವ್, ನಗರಸಭೆ ಪೌರಾಯುಕ್ತ ರವಿಕುಮಾರ್ ಹಾಗೂ ವಿವಿಧ ಇಲಾಖೆಯ ಅನುಷ್ಠಾನಾಧಿಕಾರಿಗಳು ಉಪಸ್ಥಿತರಿದ್ದರು. ಅನಧಿಕೃತ ತಂಬಾಕು ಉತ್ಪನ್ನ ಮಾರಾಟ, ಅಪರ ಜಿಲ್ಲಾಧಿಕಾರಿ ದಿಢೀರ್ ದಾಳಿ. ಕಾರವಾರದ ವಿವಿಧ ಗೂಡು ಅಂಗಡಿ ಹಾಗೂ ಡೀಲರ್ ಶಾಪ್ಗಳಿಗೆ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್ ಅವರು ಇಂದು ಆಕಸ್ಮಿಕ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಅನಧಿಕೃತವಾಗಿ ಸಿಗರೇಟ್, ಗುಟ್ಕಾ ಮಾರಾಟ ಮಾಡುವುದು ಕಂಡುಬಂದಿದ್ದು, ಈ ಕುರಿತು ದಂಡ ವಿಧಿಸಿ ಅನಧಿಕೃತವಾಗಿ ಮಾರಾಟ ಮಾಡುವ ವಸ್ತುಗಳನ್ನು ಸೀಸ್ ಮಾಡಲಾಯಿತು. ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ನಗರಸಭೆಯ ಅಧಿಕಾರಿಗಳು ಹಾಜರಿದ್ದರು. ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ವಶಕ್ಕೆ ಪಡೆದ ಬಂದೂಕು ಮರಳಿಸಲು ಯಲ್ಲಾಪುರ ರೈತರ ಮನವಿ. ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆಯ ಕಾರಣ ರೈತರು ಸರ್ಕಾರದ ಆದೇಶದಂತೆ ಪೊಲೀಸ್ ಠಾಣೆಯಲ್ಲಿ ಬೆಳೆಯ ರಕ್ಷಣೆಯ ಬಂದೂಕುಗಳನ್ನು ಡಿಪಾಸಿಟ್ ಇಟ್ಟಿದ್ದಾರೆ. ಚುನಾವಣೆ ಮುಗಿದ ಹಿನ್ನೆಲೆ ಬಂದೂಕುಗಳನ್ನು ಮರಳಿ ನೀಡುವಂತೆ ಯಲ್ಲಾಪುರ ತಾಲೂಕಿನ ವಿವಿಧ ಭಾಗಗಳ ರೈತರು ತಹಶೀಲ್ದಾರ್ ತನುಜಾ ಸವದತ್ತಿ ಅವರಿಗೆ ಮನವಿ ಸಲ್ಲಿಸಿದರು. ಮನವಿಯಲ್ಲಿ ಅಡಿಕೆ, ತೆಂಗು, ಮಾವು, ಬಾಳೆ, ಭತ್ತ ಇತ್ಯಾದಿ ಬೆಳೆಗಳನ್ನು ವನ್ಯಪ್ರಾಣಿಗಳ ಅತ್ಯಧಿಕ ಹಾವಳಿಯಿಂದ ರಕ್ಷಿಸಿಕೊಳ್ಳಲು ಸಾಧ್ಯವಾಗದೆ ಬೇಸತ್ತಿರುವ ಸಂದರ್ಭದಲ್ಲಿ ಸರ್ಕಾರದ ನಿಯಮಾನುಸಾರ ನೀಡಲಾದ ಬೆಳೆ ರಕ್ಷಣೆ ಬಂದೂಕು ಅಗತ್ಯವಾಗಿದೆ. ಕಾರಣ ಬಂದೂಕು ಹಿಂದಿರುಗಿಸುವಂತೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಸತೀಶ್ ಬಾಲಚಂದ್ರ ಗುಮ್ಮಾನಿ, ವಿನಾಯಕ ದತ್ತಾತ್ರೇಯ ಮೆಣಸುಮನೆ, ವೆಂಕಟರಮಣ ನಾರಾಯಣ ಭಟ್ ಬಳಗಾರ್, ತಮ್ಮಣ್ಣ ಟಿ ಬಳಗಾರ್, ಗಣಪತಿ ಸದಾಶಿವ ಭಟ್ಟ ಮೇಲಿನ ಮನೆ ಬಿಸಗೋಡು, ಮಂಜುನಾಥ ಶಿವರಾಮ್ ಭಟ್ಟ ಕವಡಿಕೆರೆ, ಶ್ರೀನಿವಾಸ ತಮ್ಮಣ್ಣ ಅರೇಗುಳಿ, ಸುಭಾಷ್ ಚಂದ್ರಶೇಖರ ಭಟ್ಟ ರಾಮನಕೊಪ್ಪ, ನಾಗರಾಜ ಶಿವರಾಮ್ ಮೆಣಸುಮನೆ, ಗಜಾನನ ರಾಮಚಂದ್ರ ಹಿರೇಮಠ ಬಳಗಾರ್ ಮುಂತಾದ ರೈತರು ಹಾಜರಿದ್ದರು. ಅಭಿವೃದ್ಧಿ ಮರೆತ ಸರ್ಕಾರ, ಉಪೇಂದ್ರ ಪೈ ಆರೋಪ. JDS ಮುಖಂಡ ಉಪೇಂದ್ರ ಪೈ ಅವರು ಶಿರಸಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಹಾಗೂ ಶಾಸಕ ಭೀಮಣ್ಣ ನಾಯ್ಕ ಅವರ ಮೇಲೆ ಆರೋಪ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 1 ವರ್ಷವಾದರೂ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಂತೂ ಅಭಿವೃದ್ಧಿ ಎನ್ನುವುದು ಮರೀಚಿಕೆಯಾಗಿದೆ. ಜನರಿಗೆ ನೀರು ಸಿಗುತ್ತಿಲ್ಲ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಸರಿಯಾದ ರಸ್ತೆ ಚರಂಡಿ ವ್ಯವಸ್ಥೆ ಇಲ್ಲ, ಜಾತ್ರಾ ಅನುದಾನ 5 ಕೋಟಿ ರು ಬಂದಿದೆ ಎಂದು ಸುಳ್ಳು ಹೇಳಿದ್ದಾರೆಂದು ಆರೋಪಿಸಿದರು. ಕರ್ನಾಟಕದಲ್ಲಿ 134 ಸ್ಥಾನಗಳನ್ನು 36 ಸ್ಥಾನಗಳನ್ನು ಪಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 1 ವರ್ಷದ ಅಧಿಕಾರವನ್ನು ಪೂರ್ತಿಯಾಗಿ
ಪೂರೈಸಿದೆ. ಆದರೆ ಅಭಿವೃದ್ಧಿ ಮತ್ತು ಸಾರ್ವಜನಿಕವಾಗಿ ಅನಾನುಕೂಲತೆಗಳು ಹೆಚ್ಚು ಕಂಡುಬರುವುದರಿಂದ ಇವತ್ತು ಮೊದಲನೇದಾಗಿ ನಾವು ಹೇಳಬೇಕಂದ್ರೆ ಕ್ರೈಮ್ಗಳು ಬೇಕಾಬಿಟ್ಟಿಯಾಗಿ ನಡೀತಾ ಇದೆ. ಪೊಲೀಸರ ಭಯ ಇಲ್ಲ, ಕಳ್ಳತನ, ಗುಂಡಾಗಿರಿಗಳು ಅದು ಮಿತಿ ಮೀರಿ ಇವತ್ತು ನಡೀತಾ ಇರೋದನ್ನ ತಮಗೂ ಕೂಡ ಗಮನಕ್ಕೆ ಬಂದಿರಬಹುದು. ಹಾಗಾಗಿ ಈ ರೀತಿ ಆದರೆ ಜನರನ್ನ ರಕ್ಷಣೆ ಕೊಡತಕ್ಕಂಥ ಸರ್ಕಾರ, ಜನತೆಗೆ ಭದ್ರತೆಯನ್ನು ಕೊಡತಕ್ಕಂಥ ಸರ್ಕಾರ ಸಂಪೂರ್ಣವಾಗಿ ಅಧಿಕಾರವನ್ನು ಮಾಡಲಿಕ್ಕೆ ಸಾರ್ವಜನಿಕವಾಗಿ ವಿಫಲ ಆಗಿರುವುದನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮದ್ಯ ಮಾರಾಟ ಹಳ್ಳಿಗಳಲ್ಲಿ ಪ್ರತಿಯೊಂದು ಬಿಡಿ ಅಂಗಡಿಯಲ್ಲಿ, ಗೂಡಂಗಡಿಯಲ್ಲಿ, ಬೈಕ್ ಮೇಲೆ ತಗೊಂಡು ಎಲ್ಲಿ ಬೇಕಾದಲ್ಲಿ ಮದ್ಯ ಮಾರಾಟ ಮಾಡ್ತಾ ಇರೋದ್ರಿಂದ ಮಕ್ಕಳ ಮತ್ತು ಮಹಿಳೆಯರ ಮೇಲೆ ಬಹಳ ದೊಡ್ಡ ಇದು ದುಷ್ಪರಿಣಾಮ ಬೀರ್ತಾ ಇದೆ. ಕಾರಣ ಜನರ ಮನಸ್ಸಿಗೆ ಮತ್ತು ಜನತೆಗೆ ಬೇಡವಾದಂಥ ಈ ಒಂದು ದೊಡ್ಡ ಮದ್ಯವನ್ನು ಈ ರೀತಿ ಆದರೆ ಮುಂದೆ ಸಾರ್ವಜನಿಕರಿಗಾಗಲಿ, ಕುಟುಂಬಕ್ಕಾಗಲಿ, ಜನತೆಗಾಗಲಿ ಯಾವ ರೀತಿಯಲ್ಲಿ ಸರ್ಕಾರ ಇದನ್ನು ನಿರ್ವಹಣೆ ಮಾಡ್ತದೆ. ಕಳೆದ ಒಂದು ವರ್ಷದಲ್ಲಿ ಅಭಿವೃದ್ಧಿ ಡೆವಲಪ್ ಆಗ್ತಾ ಇರ್ತಕ್ಕಂಥ ಎಲ್ಲೂ ಕೂಡ ಕಂಡು ಬರುವುದಿಲ್ಲ. ಕೆಲಸಗಳು, ಅಭಿವೃದ್ಧಿಗಳು, ರಸ್ತೆಗಳು ನಮ್ಮಲ್ಲಿ ಏನು ಕಾಮಗಾರಿಗಳು ನಡೀತಾ ಇತ್ತು, ಅವು ಕ್ರಮೇಣವಾಗಿ ಕುಂಟುತ್ತಾ ಹಂತಕ್ಕೆ ನಿಂತು ಬಿಟ್ಟು ಇವತ್ತು ಮತ್ತೆ ಮಳೆಗೆ ಅಲ್ಲಲ್ಲಿ ಅನೇಕ ಅವಾಂತರಗಳಾಗುವುದು ಕೂಡ ಇದೆ. ಇದನ್ನ ಈ ಮೊದಲೇ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರು ಕಳೆದ ನವೆಂಬರ್ ಡಿಸೆಂಬರ್ದಲ್ಲೇ ಎಲ್ಲರೂ ಹೇಳಿದಾಗ ನೀರಿನ ಕೊರತೆ ಬರ್ತದೆ, ಮಳೆಯ ಅಭಾವ ಇದೆ ಅಂತ ಹೇಳಿದಾಗ ಎಲ್ಲ ರೀತಿಯ ನೀರಿನ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿದ್ದೇವೆ ಅಂತ ಹೇಳಿದ್ರು. ಆದರೆ ಯಾವ ರೀತಿಯ ನೀರಿನ ವ್ಯವಸ್ಥೆ ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಅದನ್ನು ಅವರು ವಿಫಲರಾಗಿದ್ದಾರೆ ಅನ್ನೋದನ್ನ ನಾನು ಸಿದ್ದಾಪುರದಲ್ಲಿ ಸಿಡಿಲಿನ ಆರ್ಭಟಕ್ಕೆ 7 ದನಗಳು ಬಲಿ. ಸಿದ್ದಾಪುರ ತಾಲೂಕಿನ ಕೊಂಡ್ಲಿ ಗ್ರಾಮದ ಕೊಪ್ಪ ಮಜಿರೆಯಲ್ಲಿ ಮೇ 18ರ ರಾತ್ರಿ ಘಟನೆ ನಡೆದಿದೆ. ಬೂರಿಯಾ ನಾಯ್ಕ್ ಎನ್ನುವವರಿಗೆ ಸೇರಿದ 2 ದನ, ನಾರಾಯಣ ನಾಯ್ಕ್ ಎನ್ನುವವರಿಗೆ ಸೇರಿದ 2 ದನ, ನಾರಾಯಣ ಕನ್ನಾ ನಾಯ್ಕ್ ಅವರಿಗೆ ಸೇರಿದ 1 ದನ, ಗಣಪತಿ ನಾಯ್ಕ್ ಅವರಿಗೆ ಸೇರಿದ 1 ದನ ಹಾಗೂ ಲಕ್ಷ್ಮಣ ನಾಯ್ಕ್ ಇವರಿಗೆ ಸೇರಿದ 1 ದನ ಸಿಡಿಲಿನ ಹೊಡೆತಕ್ಕೆ ಮೃತಪಟ್ಟಿದೆ.